ಹಾಯ್ ಗೈಸ್, ಇವತ್ತಿನ ಕರೆಂಟ್ ನ್ಯೂಸ್ ಬಂದೇನಪ್ಪ ಅಂದರೆ KPSC ಅಧ್ಯಕ್ಷರ ತಲೆದಂಡ ಅಂಥೇಳಿ. ಈ KPSC ಅಧ್ಯಕ್ಷರಾಗಿರ್ತಕ್ಕಂಥ ಯಾರಪ್ಪ ಅಂತಂದರೆ ಶಿವಶಂಕರಪ್ಪ ಎಸ್ ಸಾವ್ಕಾರನವರನ್ನು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷ ಸ್ಥಾನದಿಂದ ಅಮಾನತಿನಲ್ಲಿ ರಾಜ್ಯಪಾಲರು ಇಟ್ಟು ಆದೇಶವನ್ನು ಹೊರಡಿಸಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ನಮಗೇನಪ್ಪ ಅಂದರೆ ರಾಜ್ಯ ಲೋಕಸೇವಾ ಆಯೋಗ ಅಂತ ಇದನ್ನು ನೆನಪಿಟ್ಕೋಬೇಕು. ರಾಜ್ಯ ಲೋಕಸೇವಾ ಆಯೋಗ ಬಂದು ಸಂವಿಧಾನದ 315ನೇ ವಿಧಿಯಡಿಯಲ್ಲಿ ಪ್ರತಿಯೊಂದು ರಾಜ್ಯಕ್ಕೆ ತನ್ನದೇ ಆದ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗವನ್ನು ಹೊಂದಲು ಅವಕಾಶವನ್ನು ಕಲ್ಪಿಸಿಕೊಟ್ಟದಂತ ಹೇಳ್ಬೋದು. ಈ ವಿಧಿಯಡಿಯಲ್ಲಿ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಏನಪ್ಪ ಅಂದರೆ ಸ್ಥಾಪನೆ ಆಗೈತಿ. ಇದರ ರಚನೆ ಯಾವ ಥರ ಇರ್ತೈತೆ ಅಂತಂದರೆ ಒಬ್ಬರು ಅಧ್ಯಕ್ಷರು ಮತ್ತು ಉಳಿದ ಸಂಖ್ಯೆಯಲ್ಲಿ ಏನಪ್ಪ ಅಂದರೆ ಸದಸ್ಯರು ಅಂತ ಇರ್ತಾರೆ. ಈ ಸಂವಿಧಾನದಲ್ಲಿ ಎಷ್ಟು ಜನ ಸದಸ್ಯರು ಇರಬೇಕು ಮತ್ತು ಅಂಥೇಳಿ ಯಾವುದೇ ಉಲ್ಲೇಖ ಇಲ್ಲದೇ ಇರೋದರಿಂದ ರಾಜ್ಯಪಾಲರು ಏನಪ್ಪ ಅಂದರೆ ಇದನ್ನು ನಿರ್ಧಾರ ಮಾಡ್ತಾರೆ. ಯಾರೋ ಸಲಹೆ ಮೇರೆಗೆ, ರಾಜ್ಯ ಮಂತ್ರಿಮಂಡಲದ ಸಲಹೆ ಮೇರೆಗೆ ಅಂಥೇಳಿ. ಇವರ ನೇಮಕ ಯಾವ ಥರ ಆಗ್ತಾರೆ ಅಂತಂದರೆ ರಾಜ್ಯ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಏನಪ್ಪ ಅಂದರೆ ಅಧ್ಯಕ್ಷ ಮತ್ತು ಸದಸ್ಯರು ಏನಪ್ಪ ಅಂದರೆ ನೇಮಕ ಆಗ್ತಾರಂತೆ. ಇಲ್ಲಿ ಈ ಸದಸ್ಯರು ಒಂದು ಸದಸ್ಯರು ಇರ್ತಾರಲ್ಲ, ಇವರು ಸದಸ್ಯರಲ್ಲಿ ಅರ್ಧದಷ್ಟು ಜನರು ಏನಪ್ಪ ಅಂತಂದರೆ ನೇಮಕ ಮಾಡಬೇಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಅಂದರೆ ರಾಜ್ಯ ಸರ್ಕಾರದ ನೌಕರಿಯಲ್ಲಿ ಏನಪ್ಪ ಅಂದರೆ ಕನಿಷ್ಠ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿರಬೇಕು. ಅಂಥವ್ರನ್ನ ಅರ್ಧದಷ್ಟು ಜನರನ್ನು ಏನಪ್ಪ ಅಂದರೆ ಈ ಲೋಕಸೇವಾ ಆಯೋಗದ ಸದಸ್ಯರನ್ನಾಗಿ ಏನಪ್ಪ ಅಂದರೆ ರಾಜ್ಯಪಾಲರು ನೇಮಕ ಮಾಡ್ತಾರೆ ಅಂತ ಹೇಳ್ಬೋದು. ಈ ಥರ ನೇಮಕಗೊಂಡ ಏನಪ್ಪ ಅಂತಂದರೆ ಸದಸ್ಯರು ಅಧಿಕಾರಾವಧಿ ಎಷ್ಟಿರ್ತದೆ ಅಂತಂದರೆ 62 ವರ್ಷ ಅಥವಾ 6 ವರ್ಷ. ಯಾವುದು ಮೊದಲು ಇರ್ತೈತಲ್ಲ ಆ 62 ವರ್ಷ ಆಯಿತು ಅಂತಂದರೆ ಅವಾಗ ಅವರು ಅಧಿಕಾರದಿಂದ ಕೆಳಗಿಳಿತಾರೆ. ಇಲ್ಲಾಂದರೆ 6 ವರ್ಷ ಆಯ್ತು ಅಂತಂದರೆ ಅವ್ರು ಅಧಿಕಾರದಿಂದ ಏನಪ್ಪ ಅಂದರೆ ಕೆಳಗಿಳಿತಾರೆ ಅಂತ ಹೇಳ್ಬೋದು. ಇವಾಗ ಮತ್ತೇನು ಬರ್ತದೆ ಅಂತಂದರೆ ಇವ್ರನ್ನ ಪದಚ್ಯುತಿ ಯಾವ ಥರಗೊಳಿಸ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ಆಪಾದನೆಗೆ ಒಳಗಾದವರನ್ನು ಪದಚ್ಯುತಿಗೊಳಿಸಬಹುದು ಎಂಬ ವರದಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸುವುದರಿಂದ ಆ ರಾಷ್ಟ್ರಪತಿಯವರು ಏನು ಮಾಡ್ತಾರೆ ಅಂದರೆ ಇವರನ್ನು ಪದಚ್ಯುತಿಯನ್ನು ಗೊಳಿಸ್ತಾರೆ ಅಂತ ಹೇಳ್ಬೋದು. ಈ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸ್ತಿರ್ತೈತಲ್ಲ, ಈ ವಿಚಾರಣೆ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ರಾಜ್ಯಪಾಲರು ಅಮಾನತಿನಲ್ಲಿ ಇಡಬಹುದು ಅಂತ ಹೇಳ್ತೈತಿ. ಇಲ್ಲಿ ಆರ್ಟಿಕಲ್ 317 ಪ್ರಕಾರ ಏನಪ್ಪ ಅಂದರೆ ಪದಚ್ಯುತಿ ಮತ್ತು ಅಮಾನತಿನಲ್ಲಿ ಬಗ್ಗೆ ಏನಪ್ಪ ಅಂದರೆ ಉಲ್ಲೇಖ ಬರ್ತಿದೆ ಅಂತ ಹೇಳ್ಬೋದು. ಇದೇ ಅಧಿಕಾರವನ್ನು ಬಳಸಿಕೊಂಡು ಏನಪ್ಪ ಅಂದರೆ ರಾಜ್ಯಪಾಲರು ಇವರನ್ನು ಏನಪ್ಪ ಅಂದರೆ ಅಮಾನತಿನಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಅಮಾನತಿನಿಟ್ಟ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಉಳಿದ ಸದಸ್ಯರಲ್ಲಿ ಹಿರಿಯ ಆದವ್ರನ್ನ ಏನಪ್ಪ ಅಂದರೆ ಅದರ ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಹಂಗಾಮಿ ನೇಮಕ ಮಾಡೋದು ಬಂದು ಯಾವಾಗಿಂದ ಸ್ಟಾರ್ಟ್ ಆಯ್ತು ಅಂತಂದರೆ 1963ರ 15ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಅನ್ವಯ ರಾಜ್ಯ ಲೋಕಸೇವಾ ಆಯೋಗಕ್ಕೆ ಹಂಗಾಮಿ ಅಧ್ಯಕ್ಷರನ್ನು ನೇಮಕ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟದ ಅಂತ ಹೇಳ್ಬೋದು. ಓಕೆ, ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಪ್ರಸ್ತುತವಾಗಿ ಈಗ ಅಮಾನತುಗೊಂಡಿದ್ದಾರಲ್ಲ, ಇವರು ಅಮಾನತುಗೊಂಡಿದ್ರ ಕಾರಣದಿಂದಾಗಿ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಹಂಗಾಮಿ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಪ್ರಭುದೇವನವರನ್ನು ಏನಪ್ಪ ಅಂದರೆ ನಿಯೋಜನೆಗೊಂಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ಇದು KPSC ಅಥವಾ ರಾಜ್ಯ ಲೋಕಸೇವಾ ಆಯೋಗದ ಬಗ್ಗೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು.